ಆರೋಗ್ಯ ಪೌಡರ್ ಗಮ್ಮಂತಿದೆ. ಅದಕ್ಕೆ ಹಾಕಿರೋ ಐಟಮ್ ಏನೇನು ಅಂತ ತೋರಿಸ್ತೀನಿ. ಅಕ್ಸೆ ಬೀಜ, ಕಲ್ಲೋಂಜಿ, ಮೆಂತೆ, ಶುಗರ್ಗೂ ಒಳ್ಳೆಯದು, ಲಾವಂಚನ, ಅಶ್ವಗಂಧ, ಕಚೋರ, ನೆಲ್ಲಿಕಾಯಿ, ಇಷ್ಟನ್ನ ನಾನು ಪುಡಿ ಮಾಡಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆರೋಗ್ಯ ಪೌಡರು ಎಲ್ರಿಗೂ ಗೊತ್ತು, ತುಂಬ ಚೆನ್ನಾಗಿ ತಗೊಳ್ತಾ ಇದ್ದೀರಾ. ಈ ಥರ ಇರುತ್ತೆ. ಬೆಳಗ್ಗೆ ಎದ್ದು ಒಂದು ಕುಡಿಯೋಷ್ಟು ಹದ ಬಿಸಿನೀರಿಗೆ 1 ಸ್ಪೂನ್ ಗಮ್ಮಂತಿದೆ. ಅದಕ್ಕೆ ಹಾಕಿರೋ ಐಟಮ್ ಏನೇನು ಅಂತ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ರಿ ಏನೇನು ಐಟಮ್ ಹಾಕ್ತೀರಾ ತೋರಿಸ್ರಿ ಅಂತ. ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಇದು ನನಗೋಸ್ಕರ ಇಟ್ಕೊಂಡಿರೋದು. ನಾನು 2 ಟೈಮ್ ತೊಗೊಳ್ತೀನಿ. ಬೆಳಗ್ಗೆ ಎದ್ದು ಬಿಸಿನೀರಿಗೆ, ತುಂಬ ಚಳಿ ಅಂದರೆ ಚಳಿ. ಬೆಳಗ್ಗೆ 5:30 ಎದ್ದೆ, ವಾಕಿಂಗ್ ಹೋಗಿಲ್ಲ. ತುಂಬ ಆರ್ಡ್ರ್ ಇತ್ತು. 70 kg ಉರಿಬೇಕು, ಬೀಸಬೇಕು. ಇವತ್ತು ರಾತ್ರಿ ಒಳಗಡೆ ಅಷ್ಟಿರೋ ಪ್ಯಾಕು. ಉರಿತಾ ಇದ್ದರೆ ಸೆಕೆ ಆಗುತ್ತೆ. ಸ್ವೆಟ್ರ್ ಹಾಕ್ಕೊಳ್ದೇ ಇದ್ದರೆ ಇಲ್ಲಿ ಬಂದರೆ ಚಳಿ ಆಗುತ್ತೆ. ನಮ್ಮ ಅಡುಗೆ ಮನೆಗೆ ನಿಂತ್ಕೊಂಡ್ರೆ ಸೆಕೆ ಆಗುತ್ತೆ. ಯಾಕಂದರೆ ನಮ್ಮ ಅಡುಗೆ ಮನೇಲಿ ಎಲ್ಲೂ ಗಾಳಿ ಆಡಲ್ಲ. ಕುಡಿಯೋಷ್ಟು ಹದ ಬಿಸಿನೀರಿಗೆ 1 ಸ್ಪೂನ್ ಹಾಕ್ಕೊಂಡು ಬೆಳಗ್ಗೆ ಕಲಿಸ್ಕೊಂಡು ಕುಡಿದು 1 ಗಂಟೆ ಏನು ಕುಡಿಬೇಡಿ, ಬರೀ ಬಿಸಿನೀರು ಅವಾಗ ಚೂರು ಬಿಸಿನೀರು ಕುಡೀರಿ. ಆಮೇಲೆ ತಿಂಡಿ ಏನು ತಿಂತೀರೋ ಲೈಟಾಗಿ ತಿಂಡಿ ತಿನ್ನಿ. ಆಯ್ತು, ಉಪವಾಸ ಇದ್ದು ಮಾಡೋ ಅಂಥದ್ದಲ್ಲ ಇದು, ಆಯಿತಾ. ಉಪವಾಸ ಇದ್ದು ಡಯೆಟ್ ಮಾಡಿದ್ರೆ ಏನಾಗುತ್ತೆ, ಮುಖ ಜೋತ್ ಬೀಳುತ್ತೆ, ಎನರ್ಜಿ ಇರಲ್ಲ. ಎಲ್ಲರೂ ಕೇಳ್ತೀರಾ, ನೀವು ಇಷ್ಟು ಕೆಲಸ ಮಾಡ್ತೀರಾ, ಇಷ್ಟು ಖುಷಿಯಾಗಿರ್ತೀರಾ, ವೀಡಿಯೋ ಮಾಡ್ತೀನಿ, ಲೈವ್ ಮಾಡ್ತೀನಿ, ಹೊರಗಡೆ ಪ್ರಮೋಷನ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ, ಫ್ರೆಂಡ್ಸ್ಗಳಿಗೆ ಟೈಮ್ ಕೊಡ್ತೀನಿ, ಮೊಮ್ಮಕ್ಳಿಗೆ ಟೈಮ್ ಕೊಡ್ತೀನಿ, ಎಲ್ರಿಗೂ ಟೈಮ್ ಕೊಡ್ತೀನಿ ನಾನು. ಅದಕ್ಕೆ ಎಲ್ಲರೂ ಕೇಳ್ತೀರಾ ಹೇಗೆ ಅಂತ. ನಾನು ಇದೆಲ್ಲ ನಾನು ಮಾಡ್ತಿರೋ ಪ್ರಾಡಕ್ಟೇ ಬಳಸ್ತಿರೋದು. ಇದು ತುಂಬ ಈಟ್ ಇರುತ್ತೆ. ಈಟ್ ಏನಕ್ಕಾಗುತ್ತೆ, ನಾನು ಒಂದು ಐಟಮ್ ಹಾಕ್ತೀನಿ, ಅದು ಈಟ್ ಅಂತ ತೋರಿಸ್ತೀನಿ. ಅದು ಆಮೇಲೆ ಬಾರ್ಲಿ ಗಂಜಿ ಕುಡೀರಿ. ಇದು ಈಟು, ಬಾರ್ಲಿ ಗಂಜಿ ತಂಪು. ನೋಡಿ, ಬಾರ್ಲಿ ಗಂಜಿ ಈ ಥರ ಪ್ಯಾಕ್ ಮಾಡಿಟ್ಟಿರ್ತೀವಿ. ಬಾರ್ಲಿ ಗಂಜಿ ನೀವು 1 ಸ್ಪೂನ್ ಹಾಕಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು, ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ದಿದ್ರೆ ಇಲ್ಲ. ಆಮೇಲೆ ನೀವು ಅದನ್ನು ಬೇಕಾದ್ರೆ ಮಜ್ಜಿಗೆ ಡಿಫ್ರೆಂಟಾಗಿ, ನಿಮಗೆ ಒಂದೇ ಥರ ಬೇಜಾರಾಗ್ತಿದೆ ಅಂದರೆ ಈರುಳ್ಳಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕುಡಿಬೋದು. ಹೆಂಗಾದರೂ ಕುಡಿಬೋದು, ಆಯಿತಾ. ಆಮೇಲೆ ರಾಗಿ ಅಂಬ್ಲಿ. ನಾನು ರಾಗಿ ಅಂಬ್ಲಿನೇ ಬೆಳಗ್ಗೆ ತಿಂಡಿ. ಇವಾಗ ನಂದು ರಾಗಿ ಅಂಬ್ಲಿ ಆಯಿತು. ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇದೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಬೇಕು. ಆಮೇಲೆ ರಾತ್ರಿ ನಾನು ಹೇಗೆ ತೊಗೊಳ್ತೀನಿ ಅಂತ ಅಂದರೆ, ರಾತ್ರಿ ಊಟ ಆದಮೇಲೆ ನಾನು 7 ಗಂಟೆ ಒಳಗಡೆ ಊಟ ಮುಗಿಸ್ತೀನಿ. ಊಟ ಅಂದರೆ ಏನು, ಒಂದು ಸ್ವಲ್ಪ ತರಕಾರಿ ತಿಂತೀನಿ, ಇಲ್ಲ ಅಂತ ಅಂದರೆ ಮೊಳಕೆ ಕಟ್ಟಿದ ಕಾಳುಗಳು ತಿಂತೀನಿ. ದಿನ ನಾನು ಏನಾದರೂ ಒಂದು ತಿಂತೀನಿ. ಇಲ್ವ ಒಂದಿಷ್ಟು ಪನ್ನೀರನ್ನ ಸುಮ್ಮನೆ ಫ್ರೈ ಮಾಡ್ಕೊಂಡು ಒಂಚೂರು ಉಪ್ಪು ಖಾರ ಹಾಕ್ಕೊಂಡು ಅದನ್ನು ತಿಂತೀನಿ. ಈ ಥರ ನಾನು ಜಾಸ್ತಿ ತಿನ್ನೋದು. ಆಮೇಲೆ ರಾತ್ರಿ ಊಟ ಆದಮೇಲೆ 1 ಅವರ್ ಮಲ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಇದೆ ಅಂದಾಗ ನಾನು ಲೈವ್ಗೆ ಹೋಗ್ತೀನಲ್ಲ, ಲೈವ್ ಆದಮೇಲೆ ನಾನು ತಿರ್ಗಾ 1 ಸ್ಪೂನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಒಂದು 10 ನಿಮಿಷ ನನ್ನ ವೀಡಿಯೋ ಎಡಿಟಿಂಗ್ ಅದು ಇದು ಮುಗಿಸ್ಕೊಂಡು ನಾನು ಮಲ್ಕೊಳ್ಳೋದು. ಈ ಥರ ಮಾಡ್ತೀನಿ. ಗ್ರೀನ್ ಟೀ ಕುಡಿತೀನಿ, ರಾಗಿ ಅಂಬ್ಲಿ ಕೊಡ್ತೀನಿ, ಕಷಾಯ ಕುಡಿತೀನಿ, ಎಲ್ಲ ನಾನು ಈ ಥರ ಮಾಡ್ಕೊಂಡು ಹೋಗ್ತಿರೋದು. ನಾನು ಹೊಟ್ಟೆನೂ ಎಷ್ಟು ಕರಗಿದೆ ಮತ್ತು ಇದಕ್ಕೆ ಏನೇನು ಐಟಮ್ ಹಾಕ್ತೀನಿ ಅಂತ ಇವಾಗ ಡೀಟೇಲಾಗಿ ಹೇಳ್ತೀನಿ. ಹುರಿದಿಟ್ಟಿದ್ದೀನಿ, ಯಾಕಂದರೆ ನನಗೆ ಉರಿಯೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ, ವೀಡಿಯೋ ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಹುರಿದಿಟ್ಟಿದ್ದೀನಿ. ಮತ್ತು ಮೊನ್ನೆ ನನ್ನ ಕಸ್ಟಮರ್ ಒಬ್ಬರು ಅವರು ಹೇಳಿದ್ರು, ಅಶ್ವಗಂಧ ಪೌಡ್ರು ಮಿಕ್ಸ್ ಮಾಡಿ, ಯಾಕಂದರೆ ನಾವು ದಿನ ತೊಗೊಳ್ಬೇಕು, ಅದನ್ನೆಲ್ಲ ನಾವು ತೊಗೊಳ್ಳಲ್ಲ ಅಂದರು. ಇಲ್ಲಮ್ಮ, ಮಿಕ್ಸ್ ಮಾಡ್ತೀನಿ ನಾನು ಅಂದೆ. ಅವ್ರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಉಪವಾಸ ಇದ್ದು ಹೊಟ್ಟೆ ಖಾಲಿ ಇದ್ದು ಡಯೆಟ್ ಮಾಡುವಂಥದ್ದು ಏನೂ ಇಲ್ಲ. ಎಲ್ಲ ನಾವು ತರಕಾರಿ, ಹಣ್ಣು, ಎಲ್ಲ ತರಕಾರಿ, ಹಣ್ಣು, ಪನ್ನೀರು, ಏನು ನಮಗೆ ಆರೋಗ್ಯಕ್ಕೆ ಏನು ಸಿಗುತ್ತೆ ಅದನ್ನೆಲ್ಲ ತಿಂದು ನಾವು ಡಯೆಟ್ ಮಾಡಿಕೊಂಡು ಇದು ಮಾಡಬೇಕು. ಸ್ವಲ್ಪ ರೈಸ್ ಕಡಿಮೆ ಮಾಡಬೇಕು, ತರಕಾರಿ ಹಣ್ಣು ಜಾಸ್ತಿ ತಿನ್ನಬೇಕು, ರೈಸ್ ತಿನ್ನಬೇಕು, ಒಂದು ಸ್ವಲ್ಪ ತಿನ್ನಬೇಕು. ಈಗ ಮೈದಾ ಬೇಡ, ಸಕ್ಕರೆ ಬೇಡ. ಇವಾಗ ಏನೇನು ಐಟಮ್ ಹಾಕ್ತೀನಿ, ಏನು ಹುರಿದಿಟ್ಟಿದ್ದೀನಿ, ಹೇಗೆ ಹುರಿತೀನಿ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಎಷ್ಟು ಅಳತೆ ಅಂತ ಮಾತ್ರ ಕೇಳಬೇಡಿ. ಇವಾಗ ಏನೇನು ಐಟಮ್ ಹಾಕ್ತೀನಿ ಅಂತ ಬರ್ಬಿಡಿ. ಇಷ್ಟು ಪೌಡ್ರ್ ಆದಮೇಲೆ ಈ ಥರ ಪ್ಯಾಕಿಂಗ್ ಆಗುತ್ತೆ ನಮ್ಮದು. FSSC ಕೋಡ್ ತೊಗೊಂಡಿದ್ದೀನಿ, ತುಂಬ ಸೇಲ್ ಆಗ್ತಿದೆ. ಮತ್ತು ನಂದು ಯಾರಿಗಾದ್ರೂ ಬೇಕು ಅನಿಸಿದ್ರೆ ನಾನು ಪೌಡರ್ ರೂಪದಲ್ಲೂ ಕೊಡ್ತೀನಿ. ನಾನು ಇವಾಗಲೇ ಬೆಳಗಾಮು ಕೊಡ್ತಾಯಿದ್ದೀನಿ. ಇವಾಗ ಗೋಕಾಕಲ್ಲಿ ಒಬ್ಬರು ಕೇಳ್ತಾ ಇದ್ದಾರೆ. ಬೆಂಗಳೂರಾದರೆ ಸ್ವಲ್ಪ ಯೋಚನೆ ಮಾಡ್ತೀನಿ, ಯಾಕಂದರೆ ನಾನೇ ಕೊಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಅಂದರೆ ಬೆಂಗಳೂರಲ್ಲಿ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಊರವ್ರು ಯಾರಾದರೂ ಇದ್ದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಪೌಡ್ರ್ ರೂಪದಲ್ಲಾದರೂ ಕೊಡ್ತೀನಿ, ಇಲ್ಲ ಈ ಥರ ಪ್ಯಾಕೆಟ್ ಮಾಡಿ ಆದರೂ ಕೊಡ್ತೀನಿ. ಪ್ಯಾಕೆಟ್ಗೆ ಒಂದು ರೇಟ್ ಇರುತ್ತೆ, ಪೌಡ್ರಿಗೆ ಒಂದು ರೇಟ್ ಇರುತ್ತೆ.
ಯಾಕಂದರೆ ಪೌಡ್ರಿಗಾದರೆ ನಾನು ಪೌಡ್ರ್ ಮಾಡಿ ಕೊಟ್ಬಿಡ್ತೀನಿ. ಪ್ಯಾಕೆಟ್ಗಾದರೆ ನಾನು ಪ್ಯಾಕ್ ಮಾಡೋರಿಗೆ ದುಡ್ಡು ಕೊಡಬೇಕು, ಪ್ಯಾಕಿಂಗ್ ಕವರ್ಗೆ ಇದಾಗುತ್ತೆ, ಎಲ್ಲದಕ್ಕೂ ದುಡ್ಡಾಗುತ್ತೆ ಅಲ್ವಾ. ಇವಾಗ ನಾನು ಏನೇನು ಐಟಮ್ ತರಿಸಿದ್ದೀನಿ, ಏನೇನು ಹಾಕ್ತೀನಿ ಅಂತ ನೋಡೋಣ ಬನ್ನಿ. ಮೆಂತೆ ಇಷ್ಟೇ ಅಲ್ಲ, ಇನ್ನೂ ಮೆಂತೆ ಇದೆ. ನಾನು ಸುಮ್ಮನೆ ತೋರಿಸಿರೋದು. ಲೈಟಾಗಿ ಉರಿಬೇಕು, ತುಂಬ ಕಪ್ಪಾಗೋ ಥರ ಅದೆಲ್ಲ ಉರಿಬಾರ್ದು. ಇದು ಮೆಂತೆ, ಇದು ಓಂಕಾಳು, ಅಜ್ವೈನ ಅಂತಿರಲ್ಲ ಓಂಕಾಳು, ಇದು ಧನಿಯಾ ಕೊತ್ತಂಬರಿ ಕಾಳು ಅಂತಿರಲ್ಲ ಅದು. ಇದು ತುಂಬ ಈಟು, ಇದು ತುಂಬ ಕಹಿ. ಒಂದೇ ಒಂದು ಇದು ಕಹಿ ಜೀರಿಗೆ ಅಂತ ಹೇಳ್ತಾರೆ. ಒಂದೇ ಒಂದು ನಿಮಗೆ ಬಾಯಿಗೆ ಹಾಕೋಕ್ಕಾಗಲ್ಲ, ಅಷ್ಟು ಕಹಿ ಇರುತ್ತೆ ಇದು. ಇದು ಬಾಣ್ತಿದ್ದೀರಿಗೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ. ಇವಾಗ ಮಗು ಆದಮೇಲೆ, ಡೆಲಿವರಿ ಆದಮೇಲೆ ನಮಗೆ ಹೊಟ್ಟೆಲಿ ಬ್ಲೀಡಿಂಗ್ದೆಲ್ಲ ತುಂಬ ಗಲೀಜಿರುತ್ತೆ. ಅದೆಲ್ಲ ಕಡಿಮೆ ಆಗಲಿ, ಹೊಟ್ಟೆ ಕರಗೋದಕ್ಕೋಸ್ಕರ ಬರೀ ಇದ್ರದ್ದೇ ಕಷಾಯ ಮಾಡಿಕೊಡ್ತಾರೆ. ನಾನು ಇಷ್ಟಕ್ಕೆ ಅರ್ಧ kg ಮಿಕ್ಸ್ ಮಾಡ್ತೀನಿ. ಮತ್ತು ಇದರಲ್ಲಿ ಲವಂಗ ಮತ್ತು ಇದು ಇಪ್ಲಿ ಇದೆ. ಇಪ್ಲಿ ಗೊತ್ತು, ಎಲ್ಲರೂ ಹೇಳ್ತಾರೆ. 1 ಸ್ಪೂನು ಓಂಕಾಳು ತೊಗೊಳ್ಳಿ, 1 ಸ್ಪೂನ್ ಧನಿಯಾ ತೊಗೊಳ್ಳಿ, 1 ಸ್ಪೂನ್ ಜೀರಿಗೆ ತೊಗೊಳ್ಳಿ, ರಾತ್ರಿ ನೆನೆಸಿಡಿ, ಪುಡಿ ಮಾಡಿಡಿ, ಬೆಳಗ್ಗೆ ಎದ್ದು ಕುಡೀರಿ, ಹೊಟ್ಟೆ ಕರ್ಗೋಗುತ್ತೆ ಅಂತ ಹೇಳ್ತಾರೆ. ನಾನು ನೋಡಿ ಎಷ್ಟು ಐಟಮ್ ಹಾಕ್ತೀನಿ. ಇಷ್ಟು ಐಟಮಲ್ಲಿ ಹೊಟ್ಟೆ ಬೊಜ್ಜು ಮತ್ತು ಸಣ್ಣ ಆಗದೆ ಇರ್ತೀವಿ, ಆರೋಗ್ಯ ಸಿಗದೆ ಇರುತ್ತೆ. ನಾನು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿರೋದೇ ಅದಕ್ಕೋಸ್ಕರ. ಇದೆಲ್ಲ ಸೇರಿದ್ರೆ ಇಷ್ಟೇ ಅಲ್ಲ, ನಾನು ಇನ್ನೂ ಐಟಮ್ ಹಾಕ್ತೀನಿ. ಇದು ಜೀರಿಗೆ, ಮಾಮೂಲಿ ನಾವು ಅಡುಗೆಗೆ ಬಳಸ್ತೀವಲ್ಲ ಅದು ಜೀರಿಗೆ. ಇದು ಕಲೋಂಜಿನೂ ಮತ್ತು ಮೆಂತೆ ಕೂದಲು ಬೆಳೆಯೋದಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಅಲ್ವಾ ನಮಗೆ. ಸೋಂಪು ನಿಮ್ಗೆಲ್ರಿಗೂ ಗೊತ್ತು ಎಷ್ಟು ನಮಗೆ ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳಿ. ಆಮೇಲೆ ನೋಡಿ, ಇದು ಒಣ ಶುಂಠಿ, ಇದನ್ನ ಪೌಡ್ರ್ ಮಾಡಿ ಹಾಕ್ಬೇಕು ನಾನು. ಮಿಲ್ಲೋರು ಹಾಕಿಸ್ಕೊಳ್ಳಲ್ಲ. ಇದು ಚಕ್ಕೆ. ಚಕ್ಕೆಯಲ್ಲಿ 2 ಥರ ಇದೆ. ನಾವು ಅಡುಗೆಗೆ ಬಳಸ್ತೀವಲ್ಲ ಚಕ್ಕೆ, ಅದು ಅಷ್ಟು ಯೂಸ್ ಆಗಲ್ಲ. ಈ ಚಕ್ಕೆ ಹಾಕಬೇಕು, ಈ ಥರ ರೌಂಡ್ ಚಕ್ಕೆನೇ ಹಾಕಬೇಕು. ಇದನ್ನು ಪುಡಿ ಮಾಡಬೇಕು ನಾನು ಮಿಕ್ಸಿಲಿ. ತುಂಬ ಕೆಲಸ ಇರುತ್ತೆ. ಇವಾಗ ಇಷ್ಟೆಲ್ಲ ಹಾಕಿದ್ಮೇಲೆ ಅಷ್ಟು ಪುಡಿ ಆಗೋದು, ಆ ಥರ ಪುಡಿ ಆಗೋದು. ಆಮೇಲೆ ಇದಕ್ಕೆ ನಾನು ಜ್ಯೇಷ್ಠ ಮಧು ಪುಡಿ ಹಾಕ್ತೀನಿ ನೋಡಿ. ಜ್ಯೇಷ್ಠ ಮಧು, ಇದು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ಉರಿಯೋದಿಲ್ಲ. ಅವರು ನಾನು ಐಟಮ್ ಹೇಳ್ತೀನಲ್ಲ, ಅಲ್ಲಿ ನನ್ನ ಐಟಮ್ ನಾನು ಸಾಮಾನು ತರಿಸೋದಕ್ಕೇ, ಕ್ಲೀನ್ ಮಾಡಿಸೋದಕ್ಕೇ ಒಬ್ಬರು ಸ್ವಲ್ಪ ಏಜ್ ಆಗಿರೋರಿಗೆ ದುಡ್ಡು ಕೊಟ್ಟಿರಿಸಿದ್ದಾರೆ ನೋಡಿ. ಅಗಸೆ ಬೀಜ ಇದು ಫುಲ್ಲು ಕ್ಲೀನ್ ಇರುತ್ತೆ, ಒಂಚೂರು ಧೂಳಾಗಲಿ ಕಸ ಆಗಲಿ ಏನೂ ಇರಲ್ಲ. ಅಷ್ಟು ಚೆನ್ನಾಗಿರೋ ಐಟಮ್ ಕೊಡ್ತಾರೆ ನಾನು ತರಿಸೋ ಅಂಗಡಿಯವರು ನೋಡಿ. ಅಗಸೆ ಬೀಜ, ಕಲೋಂಜಿ, ಮೆಂತೆ ಎಷ್ಟು ಆರೋಗ್ಯ ಕೊಡುತ್ತೆ ನಮಗಿದು. ಶುಗರ್ಗೂ ಒಳ್ಳೆಯದು, ಮತ್ತು ಕೂದಲು ಬೆಳವಣಿಗೆಗೆ, ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು. ಇಷ್ಟ ಆಯಿತು. ಇದ್ರ ಮಧ್ಯೆ ನಾನು ಜ್ಯೇಷ್ಠ ಮಧು ಪುಡಿ ಇದನ್ನು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಇದೆಲ್ಲ ಬೇರು ನಮಗೆ ಮಿಷಿನ್ಗೆ ಹಾಕ್ಸಲ್ಲ ಅವರು, ಅದಕ್ಕೋಸ್ಕರ ನಾನು ಪೌಡ್ರುಗಳು ತರಿಸೋದು. ಇದು ನುಗ್ಗೆ ಸೊಪ್ಪಿನ ಪುಡಿ. ನುಗ್ಗೆ ಸೊಪ್ಪು ದಿನ ನಾವು ತೊಗೊಳ್ಬೇಕು ಅಂತಾರೆ, ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಅಂತಾರೆ. ಯಾರೂ ತೊಗೊಳ್ಳಲ್ಲ, ಒಂದು ದಿವಸ ತೊಗೊಳ್ತಾರೆ, ಒಂದು ದಿವಸ ತೊಗೊಳ್ಳಲ್ಲ. ಇದು ಕರಿಬೇವಿನ ಸೊಪ್ಪಿನ ಪುಡಿ. ಇಷ್ಟ. ಇವಾಗ ನೋಡಿ, ಇನ್ನೂ ನನಗೆ ಖಾಲಿಯಾಗಿತ್ತು ಐಟಮ್ ತರಿಸಿದ್ದೀನಿ, ಇಲ್ಲಿ ಮೂಟೆ ಬಿಚ್ತಾ ಇದ್ದೀನಿ. ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ, ತುಂಬ ಆರೋಗ್ಯ. ನಾನು ಎಲ್ಲ ನೋಡಿ, ಎಲ್ಲ ದಿನ ಒಂದೊಂದು ನಮಗೆ ಸಪ್ರೇಟಾಗಿ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ. ಯಾರು ಆ ಥರ ತಿನ್ನಲ್ಲ. 1 ದಿನ ತಿಂತೀರ, 2 ದಿನ ತಿನ್ನಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ರತಿಯೊಂದು ಇದರಲ್ಲಿ ಒಂದು ಸ್ಪೆಷಲ್ ಇದೆ. ಅದು ತುಂಬ ಒಳ್ಳೆಯದು. ನಮಗೆ ದಿನ ಒಂದೊಂದು ತಿನ್ನಬೇಕು ಅಂತಾರೆ, ನಾವು ತಿನ್ನಲ್ಲ ಅಲ್ವಾ. ಇವರಂತೂ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಅಂತ ಅಂದರೆ, ಎಲ್ಲೂ ಮೂಟೆ ನಾವು ಫೋಟರ್ ಮಾಡ್ತಾರಲ್ವ ನನಗವರು, ಎಲ್ಲೂ ಏನೂ ಆಗಬಾರ್ದು ಅಂತ ಹೇಳಿ ಮೂಟೆ ಒಡೆದು ಹೋಗ್ಬಾರ್ದು ಹಾಗೆ ಅಂತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ನಮ್ಮ ಮನೆ ಸಣ್ಣದಾಗಿರೋದ್ರಿಂದ ನನಗೆ ವಿಡಿಯೋಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ನಾನು ಕವರೂ ಹೇಳಿದ್ದೆ.
ನಮ್ಮ ಮನೆ ಎಲ್ಲ ಆಯುರ್ವೇದ ವಾಸ್ತು ಹೊಡಿತಿರುತ್ತೆ. ಎಲ್ಲರೂ ಬಂದವರೆಲ್ಲ ಅಂತಾರೆ, ನೀನು ಹೇಗೆ ಮಲಗ್ತೀಯಾ ನಿನಗೆ. ನನಗೆ ಇದು ಅಭ್ಯಾಸ ಆಗೋಗಿದೆ. ನನಗೆ ಅನ್ನ ಕೊಡ್ತಾ ಇದೆ ಇದು ಅಂದರೆ ಒಬ್ರೊಬ್ರು ಒಳಗೇನೆ ಬರಲ್ಲ. ಅಯ್ಯೋ ಬಂದಿದ ತಕ್ಷಣ ಅಕ್ಷಿ 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 ಅಂತ ಬರುತ್ತೆ, ಘಾಟ್ಗೆ ಅಂತಾರೆ. ನನಗೇನಿಲ್ಲಪ್ಪ, ಅಡ್ಜಸ್ಟ್ ಆಗೋಗಿದೆ. ನನಗೆ ಇದರಲ್ಲಿ ಸ್ಮೆಲ್ಲಲ್ಲಿ, ನಾನು ಇದು ಮೂಟೆ ಬಿಚ್ತಾ ಮಾತಾಡ್ತಾ ಇದ್ದೀನಿ. ಈ ಸ್ಮೆಲ್ಲಲ್ಲಿ ಮಲ್ಕೊಂಡು ಬೇರೆ ಎಲ್ಲಿ ಮಲ್ಕೊಳ್ಳೋಕ್ಕೂ ನನಗೆ ಅಡ್ಜಸ್ಟ್ ಆಗಲ್ಲ, ಆ ಥರ ಆಗೋಗಿದೆ ನೋಡಿ. ಇದು ಲಾವಂಚ ನಾನು ಮುಖದ್ದು ಪೌಡ್ರು, ಫೇಸ್ ವಾಶ್ ಪೌಡ್ರು ಮಾಡ್ತೀನಲ್ಲ, ಅದಕ್ಕೆ ತರಿಸಿರೋದು. ಖಾಲಿ ಆದರೆ ಒಂದ್ಸರಿಗೆ ಎಲ್ಲ ಆರ್ಡರ್ ಕೊಟ್ಬಿಡ್ತೀನಿ ನೋಡಿ. ಅಶ್ವಗಂಧ 4 kg ತರಿಸಿದ್ದೀನಿ. ಅವ್ರು ಈ ಥರ ಬರ್ಕೊಡ್ತಾರೆ, ನಮಗೆ ಗೊತ್ತಾಗಲ್ಲ ಅಂತ. ಅಶ್ವಗಂಧ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು, ಎನರ್ಜಿ ಕೊಡುತ್ತೆ, ನಮಗೆ ಶಕ್ತಿ ಕೊಡುತ್ತೆ ಅಶ್ವಗಂಧ. ಇದು ಕವರ್ ನೋಡಿ, ಇಷ್ಟು ಕವರ್ ತರಿಸ್ತೀನಿ. ಕವರು ಯಾವ ಥರ ಇರುತ್ತೆ ತೋರಿಸ್ತೀನಿ. ನನಗೆ 2 ದಿನ 3 ದಿನಕ್ಕೆ 500 ಕವರ್ ಬೇಕಾಗುತ್ತೆ. ಈ ಕವರು ಹಾಗೆ ತರಿಸ್ಬಿಡ್ತೀನಿ. ಇದಾಯಿತು, ಇಷ್ಟು. ಈಗ ನೋಡಿ, ಇದು ಕಚೋರ ಅಂತ ಹೇಳಿ ಸ್ಕಿನ್ ತುಂಬ ಒಳ್ಳೆಯದು ನಮಗೆ. ಅದಕ್ಕೋಸ್ಕರ ಇದನ್ನು ನಮಗೆ ಇದಕ್ಕೆಲ್ಲ ಮಿಕ್ಸ್ ಮಾಡೋದು. ಕಚೋರ ತುಂಬ ಒಳ್ಳೆಯದು ಸ್ಕಿನ್ಗೆ. ಅದನ್ನು ಫೇಸ್ ವಾಶ್ ಪೌಡ್ರಿಗೆ ಯೂಸ್ ಮಾಡ್ತೀನಿ. ಇದು ನೋಡಿ, ಇವಾಗ ಬಂತು ನಮ್ಮದು ಸ್ಪೆಷಲ್ ಐಟಮ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ, ಕ್ವಾಲಿಟಿ ಎಲ್ಲ, ಮತ್ತು ತುಂಬ ಚೆನ್ನಾಗಿ ಕಳಿಸ್ಕೊಡ್ತಾರೆ. ಹತ್ರದಿಂದ ತೋರಿಸ್ತೀನಿ. ಇಷ್ಟು ಐಟಮ್ ಜೊತೆಲಿ ಎಷ್ಟು ಚೆನ್ನಾಗಿರೋದು ಕಳಿಸಿರ್ತಾರೆ ಅಂದರೆ ನೋಡಿ. ಎಲ್ಲೋ ಒಂದೊಂದು ಬೀಜ ಇರುತ್ತೆ, ಬಿಟ್ಟರೆ ತುಂಬ ಚೆನ್ನಾಗಿರೋ ಐಟಮ್ ಕಳಿಸ್ತಾರೆ. ಏನಿದು ನೆಲ್ಲಿಕಾಯಿ, ಒಣ ನೆಲ್ಲಿಕಾಯಿ ತುಂಬ ಗರ್ಗರಿ ಇರುತ್ತೆ. ಮತ್ತು ಇದಿರಲ್ಲ, ಏನದು ಒದ್ದೆ ಇರಲ್ಲ. ಒದ್ದೆ ಹಾಕಿದ್ರೆ ಬೂಸ್ಟ್ ಬಂದುಬಿಡುತ್ತೆ. ಇದನ್ನೆಲ್ಲ ನಾನಿವಾಗ ಮಿಕ್ಸಿಗೆ ಪುಡಿ ಮಾಡಬೇಕು ನೋಡಿ. ಚಕ್ಕೆ, ಶುಂಠಿ, ನೆಲ್ಲಿಕಾಯಿ ಇಷ್ಟನ್ನು ನಾನು ಪುಡಿ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿರೋದು ಕಳಿಸ್ತಾರೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನಾವು ನೆಲ್ಲಿಕಾಯಿನೂ ದಿನ ತಿನ್ನಲ್ಲ. ಇದನ್ನೆಲ್ಲ ದಿನ ತಿನ್ನಬೇಕು ನಾವು. ದಿನ ತಿನ್ನಲ್ಲ. ಹಾಗಾಗಿ ನಾನು ಎಲ್ಲ ಸೇರಿಸಿ ಒಂದು ಪೌಡ್ರ್ ಮಾಡಿರೋದು. ಅದ್ರ ಜೊತೇಲಿ 2 ಐಟಮ್ ಹಾಕ್ತೀನಿ ನೋಡಿ. ಇಷ್ಟು ಐಟಮ್ ಹಾಕಿ ಇವಾಗ ಇದಕ್ಕೆಲ್ಲ ಪುಡಿ ಮಿಕ್ಸ್ ಮಾಡಬೇಕು. ನಾನು ಶುಂಠಿ, ಚಕ್ಕೆ ಮತ್ತು ನೆಲ್ಲಿಕಾಯಿನ ಅದನ್ನು ಪುಡಿ ಮಾಡಿ ಹಾಕಿ ನಾನು ಮಿಲ್ಲಿಗೆ ಕಳಿಸ್ಬೇಕು. ಇಷ್ಟು ಕೆಲಸ ಇರುತ್ತೆ. ಇನ್ನೂ ಉರಿತಾ ಇದ್ದೀನಿ. ನನಗೆ ದಿನಕ್ಕೇನಿಲ್ಲ ಅಂದರೂ ಈ ಥರದ್ದು ಒಂದು 50-60 kg ಡೈಲಿ ಮಾಡ್ತೀವಿ, ಇದೊಂದೇ. ಆಮೇಲೆ ಅದ್ರ ಜೊತೇಲಿ ಇದಕ್ಕೆ ಕವರ್ ಇರಲಿಲ್ಲ, ನೆನೆ ಈಗ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಈ ಕವರ್ ತರಿಸಿದ್ದೀನಿ. ಕವರ್ಗೆ ಲೇಬಲ್ ಅಂಟಿಸ್ಬೇಕು, ಸ್ಟಿಕ್ಕರ್ ಅಂಟಿಸಿ ನಾನು ಇದು ಮಾಡಬೇಕು. ದಿನಕ್ಕೆ 2 ಐಟಮ್ ಮಾಡ್ತೀವಿ. ನೆನೆ ಗ್ರೀನ್ ಟೀ ಮಾಡಿದ್ದೀನಿ, ಇವತ್ತಿದು ಮತ್ತು ಫೇಸ್ ವಾಶ್ ಪೌಡರ್ ಮಾಡ್ತೀವಿ. ನಾಳೆ ಒಂದು, ಹೀಗೆ ದಿನಕ್ಕೊಂದು 2 ಐಟಮ್ ಮಾಡ್ತೀವಿ. ಎಲ್ಲ ಒಂದೇ ದಿವಸ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಹಾಕಿ ಆದಮೇಲೆ ಈ ಥರ ಪೌಡರ್ ರೆಡಿ ಆಗೋದು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.